ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಪವಿತ್ರ ಹಾಗೆ ದೇವ್ ಇಬ್ಬರ ನಡುವೆ ದೊಡ್ಡ ಗಲಾಟೆನೇ ಆಗ್ತದೆ. ಹಾಗಿದ್ರೆ ಇಲ್ಲಿ ತಾಳಿ ಕೆತ್ತಿಸ್ದು ಹೊರಟೇ ಬಿಟ್ಲ ಪವಿತ್ರ. ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ದೇವ ತಿಲಕ್ಗೆ ಮಾತು ಕೊಟ್ಟಿದ್ರು. ಬಿಕಾಸ್ ಇಲ್ಲಿ ತಿಲಕ ಪವಿತ್ರ ಚೆನ್ನಾಗಿರಬೇಕು, ಅವಳು ಯಾವತ್ತೂ ಖುಷಿಯಾಗಿರಬೇಕು, ಅವಳು ಖುಷಿಯಾಗಿರುವುದನ್ನು ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಪವಿತ್ರನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ, ನನಗೆ ಮಾತು ಕೊಡು, ಅವಳು ಖುಷಿಯಾಗಿರೋ ಹಾಗೆ ನೋಡ್ಕೊತೀನಿ ಅಂತ ಹೇಳಿ ಅಣ್ಣ ದೇವಿಂದ ತಿಲಕ ಮಾತು ತಗೊಂಡಿದ್ರು. ಇಲ್ಲಿ ದೇವ್ ಕೂಡ ತನ್ನ ತಮ್ಮಯ್ಯನಿಗೆ ಮಾತು ಕೊಟ್ಟಿದ್ರು. ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ದೇವ ತಿಲಕ್ ಸತ್ತ ನಂತರ ಕೂಡ ಪವಿತ್ರನ ಭೇಟಿ ಆಗೋದಕ್ಕೆ ಮನೆಗೆ ಹೋಗಿದ್ರು. ಪವಿತ್ರನ ಭೇಟಿ ಆಗೋದಕ್ಕೆ ಅವರ ಮನೆಗೆ ಹೋದಾಗ ದೇವ್ಗೆ ಕಾದಿದ್ದು ಅವಮಾನ ಮಾತ್ರನೇ. ಯಾಕಂದರೆ ಇಲ್ಲಿ ಪವಿತ್ರ ದೇವಿ ತಿಲಕ್ ಸಾವಿಗೆ ಕಾರಣ ಅಂತ ಹೇಳಿ ಅಂದ್ಕೊಂಡಿದ್ದಾಳೆ. ತಿಲಕನ ಸಾಯಿಸಿದ್ದು ದೇವ್ ಅಂತ ಹೇಳಿ ರೊಚ್ಚಿಗಿದ್ದು ಮನೆಯಿಂದ ಹೊರಗಡೆ ತಪ್ಪೇ ಬಿಟ್ಟಿದ್ಲು. ಇದರಿಂದಾಗಿ ದೇವಿಯನ್ನು ಬೇಜಾರು ಮಾಡಿಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ತನ್ನ ತಮ್ಮಯ್ಯನ ಮಾತು ಉಳಿಸ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ನಂತರ ತಮ್ಮಯ್ಯನ ನೋಡಬೇಕು ಅಂತ ಅನ್ನಿಸ್ದಾಗ ಸತ್ತಿರೋ ಜಾಗಕ್ಕೆ ಹೋಗ್ತಾರೆ. ಅಂದು ಕೂಡ ಪವಿ ಅವಳಿಗೂ ಅನಿಸಿ ಅಲ್ಲಿಗೆ ಬಂದಿರ್ತಾಳೆ. ಇಬ್ಬರ ಮುಖಾಮುಖಿ ಆಗುತ್ತೆ ಮತ್ತು ಅಲ್ಲಿ ದೇವ್ ಮೇಲೆ ರುಚಿಗೆದ್ದು ಅಲ್ಲಿಂದ ಹೊರಟ್ಬಿಡ್ತಾರೆ. ಇದೇ ವಿಚಾರಲ್ಲಿ ದೇವ್ ಬರ್ತಾರೆ. ಯಾಕೆ ಪವಿತ್ರ ನನ್ನ ಬಗ್ಗೆ ಈ ರೀತಿ ನಾಟ್ಕೊತಿದ್ದಾಳೆ, ಅವಳು ಯಾಕೆ ನನ್ನ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿದ್ದಾಳೆ, ಏನು ಅಂತಲೇ ಗೊತ್ತಾಗ್ತಿಲ್ಲ ತಮ್ಮಯ್ಯ ಅಂತ. ಮರುಕ್ಷಣನೇ ಅಲ್ಲಿ ಪವಿಯ ಮದುವೆ ನಿಶ್ಚಯವಾಗುತ್ತೆ. ಪವಿ ಮದುವೆ ಆದರೆ ಖಂಡಿತ ಅವಳ ಬದುಕು ಸರ್ವನಾಶ ಆಗುತ್ತೆ ಅನ್ನೋದು ತಿಲಕ್ಕೆ ತುಂಬ ಚೆನ್ನಾಗಿ ಗೊತ್ತದೆ. ಹಾಗಾಗಿ ಅಣ್ಣಯ್ಯನಿಗೆ ಸುಳಿವನ್ನು ಕೊಡ್ತಾರೆ. ಸುಳಿವು ಸಿಕ್ಕಿದ್ದೆ ತಡ ದೇವಲ್ಲಿ ಪವಿತ್ರನ ನೋಡಿ ಬರೋಣ, ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ ಹೊರಡ್ತಾರೆ. ತಾತನ ಜೊತೆ ಕೂಡ ಹೊರಟಿದ್ದೆ. ಅಲ್ಲಿ ಪವಿತ್ರ ಮದುವೆ ಆಗ್ತಿರೋ ವಿಷಯ ನೋಡಿದ್ದೆ. ಇಲ್ಲಿ ಮನೋಜ್ ತಾಳಿ ಕಟ್ಟುವ ಸಮಯದಲ್ಲಿ ದೇವ್ ಹೋಗಿ ಪವಿತ್ರ ಕೊಳ್ಳಿಗೆ ತಾಳಿ ಕಟ್ತಾರೆ. ನಿಜಕ್ಕೂ ಈ ಒಂದು ಘಟನೆಯನ್ನು ನೋಡಿದಂತಹ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಎಲ್ಲರೂ ಈ ಒಂದು ಘಟನೆಗೆ ಸಾಕ್ಷಿ ಆಗ್ತಾರೆ. ಇದರ ನಡುವೆ ಪವಿತ್ರಾಗೆ ಗೊತ್ತೇ ಇರೋದಿಲ್ಲ ಒಂದು ಕ್ಷಣ ತನಗೆ ತಾಳಿ ಕಟ್ಟಿದ್ದು ದೇವ್ ಅಂತ. ಮನೋಜ್ ಅಂತಾನೆ ಅನ್ಕೋತಾಳೆ. ಬಟ್ ಎದ್ದು ನೋಡಿದ್ರೆ ಮನೋಜ್ ಎದುರುಗಡೆ ಇರ್ತಾರೆ. ಹಾಗಾಗಿ ಯಾರಪ್ಪ ತಾಳಿ ಕಟ್ಟಿದ್ದು ಅಂತ ನೋಡಿದ್ರೆ ಅಲ್ಲಿ ಕಟ್ಟಿದ್ದು ದೇವ್ ಅನ್ನೋದು ಗೊತ್ತಾಗುತ್ತೆ. ಕ್ಷಣಕ್ಕೆ ಕುಸಿದು ಹೋಗ್ತಾಳೆ, ಪ್ರಜ್ಞಾಹೀನ ಸ್ಥಿತಿಗೆ ಜಾರ್ತಾಳೆ. ತದನಂತರ ಮನೋಜ್ ಏನು ಸುಮ್ಮನೆ ಬಿಡುವುದಿಲ್ಲ ದೇವ್ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ದೇವ್ ಕೂಡ ಹಿಗ್ಗಾಮುಗ ಬಾರಿಸಿ ಎಲ್ರಿಗೂ ಕೂಡ ಸಖತ್ತಾಗಿ ಪಾಠ ಕಲಿಸ್ತಾರೆ. ನಂತರ ದೇವ್ ಬಳಿ ಬಂದು ಪ್ರಶ್ನೆ ಮಾಡಬೇಕು, ಯಾಕೆ ರೀತಿ ಮಾಡಿದ್ರಿ ಅಂತ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಪವಿತ್ರ ಮಾತನಾಡೋಕ್ಕೆ ಬರ್ತಾಳೆ. ಬಟ್ ಅಲ್ಲೂ ಕೂಡ ಸಾಧ್ಯವಾಗೋದಿಲ್ಲ. ಇಲ್ಲಿ ಪವಿಯ ಮಡಲ್ ತುಂಬಿಸಿ ಗಂಡ ದೇವ್ ಮನೆಗೆ ಕಳಿಸ್ಕೊಡ್ತಾರೆ. ತಂದೆ ರಂಗ ತನ್ನ ಮಗಳನ್ನು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಕೊಟ್ಟಾಗ ಖಂಡಿತವಾಗ್ಲೂ ನೀವೇನು ಇನ್ನು ಮುಂದೆ ಪವಿತ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂಕಲ್, ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಈ ಕಡೆ ತಂದೆ ಏನೋ ಮದುವೆ ಮಾಡಿ ಕಳಿಸ್ಬಿಟ್ರು. ಆದರೆ ತನ್ನ ಮಗಳನ್ನು ದೂರಿಯಾಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಜೊತೆಗೆ ಏನೇನೋ ಆಗೋಯ್ತು. ನನ್ನ ಮಗಳು ತಿಲಕ್ನ ಮದುವೆ ಆಗಬೇಕು ಅಂದ್ಕೊಂಡ್ಲು. ಇವತ್ತು ದೇವ್ನ ಮದುವೆ ಆಗಿದ್ದಾಳೆ. ಅವಳು ಮನಸ್ಸಲ್ಲಿ ಇದಕ್ಕೆ ಅವಳು ರೆಡಿ ಆಗಿರಲಿಲ್ಲ. ಈಗ ಹೇಗೆ ಅವಳು ಬದುಕನ್ನು ಸ್ವೀಕರಿಸ್ತಾಳೆ, ಮದುವೆಯನ್ನು ಒಪ್ಕೋತಾಳೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ಮನೋಜ್ನ ಮದುವೆ ಆಗಬೇಕಾಗಿತ್ತ ಪವಿತ್ರ. ದೇವ್ನ ಮದುವೆ ಆಗಿದ್ದಾಳೆ. ಖಂಡಿತ ದೇವ್ ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಮನೆಗೆ ಮದುವೆ ಆಗಿದ್ದಾಳೆ ಅಂತ ನೀನು ಖುಷಿ ಪಡಬೇಕು ಅಂದಾಗ ಅಯ್ಯೋ ನಾನೇನು ದೇವ್ ಬಗ್ಗೆ ಅನುಮಾನ ಪಡ್ತಿಲ್ಲ, ಆದರೆ ಪವಿತ್ರ ಅದಕ್ಕೆ ಒಪ್ಕೋತಾಳ ಅಂತಲೇ ನನಗೆ ಅನ್ನಿಸ್ತಿರೋದು. ಜೊತೆಗೆ ಅವರ ಮನೆಯವರು ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅಂತ ಅದರ ಬಗ್ಗೆನೇ ನನ್ನ ಮಗಳ ಬಗ್ಗೆನೇ ಯೋಚನೆ ಆಗಿಬಿಟ್ಟಿದೆ ನನಗೆ ಅಂತ ರಂಗ ಅವರು ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆದರೆ ಅಲ್ಲಿ ರಾಧಿಕಾ ಅವರು ತಿಲಕ್ ಸಾವಿನ ನಂತರ ದೇವ್ನನ್ನು ಕೂಡ ದೂರ ಇಟ್ಟಿದ್ರು. ನನ್ನ ಮಗ ಸಾಯೋದಕ್ಕೆ ಕಾರಣ ದೇವ್ ಅಂತ. ಆದರೆ ಅಜ್ಜಿ ಬುದ್ಧಿ ಹೇಳಿದ ನಂತರ ತನ್ನ ಇನ್ನೊಬ್ಬ ಮಗನನ್ನು ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯದಲ್ಲಿ ಫೈನಲಿ ದೇವ್ನನ್ನು ಒಪ್ಕೋತಾರೆ. ದೇವ್ನನ್ನು ಕ್ಷಮಿಸಿ ಮನೆಗೆ ಕರ್ಕೋಬೇಕು ಅಂತ ಅಂದ್ಕೊಂಡು ಆರತಿ ರೆಡಿ ಮಾಡಿಕೊಂಡು ಮಗನಿಗೋಸ್ಕರ ಕಾಯ್ತಿರ್ತಾರೆ. ಆ ಒಂದು ಸಮಯದಲ್ಲಿ ದೇವ್ ಪವಿತ್ರ ಜೊತೆ ಮದುವೆ ಆಗಿ ಬರ್ತಾರೆ. ಅದನ್ನು ನೋಡಿದ್ದೆ ರಾಧಿಕಾ ಸಿಡಿದು ಹೇಳ್ತಾರೆ, ಖಂಡಿತ ಈ ಮದುವೆಯನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡೋದಿಲ್ಲ, ಈಕೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬಾರ್ದು ಅಂತಾರೆ. ಆದರೆ ಆ ಮನೆ ಯಜಮಾನರು ತಾತ ಈ ಒಂದು ಮದುವೆ ದೇವರು ನಿಶ್ಚಯ ಮಾಡಿದ್ದು. ಇದನ್ನು ಯಾರಿಂದನೂ ಕೂಡ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ವಿಧಿಯ ಲಿಖಿತ ಅಂತ ಹೇಳಿದ್ದೆ. ಪವಿತ್ರನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರವನ್ನು ಮಾಡಿಸ್ತಾರೆ. ಪವಿತ್ರ ಕೂಡ ಬಲಕಾಲಿಟ್ಟು ಆ ಮನೆಯನ್ನು ಪ್ರವೇಶ ಮಾಡ್ತಾಳೆ. ಪವಿತ್ರ ಮನಸ್ಸಲ್ಲಿ ಇರೋದು ಒಂದೇ, ತಾನು ಮಾತಾಡಬೇಕು ದೇವ್ ಜೊತೆ ಅನ್ನೋದು. ಅದೇ ಕಾರಣಕ್ಕೆ ದೇವ್ ರೂಮ್ಗೆ ಹೋಗ್ತಿದ್ದಾಗನೇ ಪವಿತ್ರ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಸರ್ ಅಂತ ಹೇಳ್ತಾರೆ. ಆಮೇಲೆ ಮಾತಾಡೋಣ, ನೀವು ಆಯಾಸ ಮಾಡ್ಕೊಂಡಿರ್ತೀರ, ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ದೇವ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಪವಿತ್ರ
ನಾನು ಮಾತಾಡಬೇಕಾಗಿದೆಯಲ್ಲ, ಆದರೆ ಇವರು ಅವಕಾಶನೇ ಮಾಡಿಕೊಡ್ತಿಲ್ವಲ್ಲ ಅಂತ ಅನ್ಕೋತಾಳೆ. ಮತ್ತು ಬಂದಮೇಲೆ ಮಾತಾಡೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಇರ್ತಾಳೆ. ಬಟ್ ಆ ಒಂದು ಸಮಯಕ್ಕೆ ಅಲ್ಲಿಗೆ ಎಂಟ್ರಿ ಕೊಡೋದು ನಮ್ರತ. ಅಲ್ಲಿ ತನಗೆ ಮತ್ತು ದೇವ್ಗೆ ಮ್ಯಾಚಿಂಗ್ ಡ್ರೆಸ್ಸನ್ನು ಶಾಪಿಂಗ್ ಮಾಡಿ ಅಲ್ಲಿಗೆ ಬಂದಿರ್ತಾಳೆ. ನೋಡು ದೇವ್, ನಿನಗೆ ನನಗೆ ಮ್ಯಾಚಿಂಗ್ ಡ್ರೆಸ್ ತೊಗೊಂಡು ಬಂದಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಿದ್ದಾಗೇ ಅಲ್ಲಿಗೆ ಪವಿತ್ರ ಬರ್ತಾಳೆ. ಪವಿತ್ರ ಬಂದಿದ್ದೆ, ಪವಿತ್ರನ ನೋಡಿ ಪವಿತ್ರ ಯಾಕೆ ಇಲ್ಲಿದ್ದಾಳೆ ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಪವಿತ್ರ ಕೊರಳಲ್ಲಿರೋ ತಾಳಿಯನ್ನು ನೋಡಿದ್ದೆ ಒಂದು ಕ್ಷಣ ಆಕೆಗೆ ಶಾಕ್ ಆಗಿಬಿಡುತ್ತೆ. ಕುತ್ತಿಗೆಲಿ ತಾಳಿ ಇದೆ, ಜೊತೆಗೆ ಇವಳು ಇಲ್ಲಿ ಬಂದು ಬೇರೆ ಇದ್ದಾಳೆ, ಏನಿರ್ಬೋದು? ಹಾಗಿದ್ದೆ ದೇವೇನಾದರೂ ಪವಿತ್ರನ ಮದುವೆ ಆಗಿಬಿಟ್ನ ಅಂತ ಒಂದು ಕ್ಷಣ ಅವಳ ತಲೆಯಲ್ಲಿ ಬಂದು ಹೋಗುತ್ತೆ. ಅದೇ ಕಾರಣಕ್ಕೆ ತಾಳಿ ಕಟ್ಟಿದ್ದು ಯಾರು ಅಂತ ಹೇಳಿ ಆಕೆ ತಾಳಿ ಹಿಡಿದು ಪ್ರಶ್ನೆ ಮಾಡ್ತಿದ್ದಾಳೆ. ಆಗ ದೇವ್ ನಾನೇ ಕಟ್ಟಿದ್ದು ಅಂದಾಗ ಏನು ಮಾಡ್ತಾ ದೇವ್ ನೀನು? ಇವಳನ್ನು ಮದುವೆ ಆಗಿದೆಯಾ? ನಿನ್ನ ತಮ್ಮ ತಿಲಕ್ ಮದುವೆ ಆಗಬೇಕಾಗಿರೋ ಹುಡುಗಿನ ಈಗ ನೀನು ಮದುವೆ ಆಗಿ ಅವಳನ್ನು ಹೆಂಡತಿಯಾಗಿ ಮನೆಗೆ ಕರ್ಕೊಂಡು ಬಂದಿದ್ಯಾ? ನನಗೆ ಮೋಸ ಮಾಡಿದೆ ನೀನು. ನೀನು ಮದುವೆ ಆಗಬೇಕಾಗಿತ್ತು, ಅಂಥದ್ರಲ್ಲಿ ನೀನು ನನಗೆ ಮೋಸ ಮಾಡಿಬಿಟ್ಟಿಯಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆಯನ್ನು ನಾನು ಒಪ್ಪೋದಿಲ್ಲ ಅಂತ ಸಿಡ್ದಿದ್ದು ಹುಚ್ಚಿ ಥರ ಆಡಿ ಅಲ್ಲಿಂದ ಹೋಗ್ತಾಳೆ. ನಂತರ ಅತ್ತಿಯನ್ನು ಹೋಗಿ ಪ್ರಶ್ನೆ ಮಾಡ್ತಿದ್ದಾಳೆ. ಅಲ್ಲಿ ರಾಧಿಕಾ ಅವ್ರು ಕೂಡ ನಾನು ಈ ಮದುವೆನ ಒಪ್ಪಿದ್ದೀನಿ ಅಂತ ಅಂದ್ಕೊಂಡ್ಯಾ? ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆಯನ್ನು ನಾನು ಒಪ್ಪೋದಿಲ್ಲ. ಯಾವತ್ತಿದ್ರೂ ಕೂಡ ನೀನೇ ನನ್ನ ಸೊಸೆ ಅಂತ ಹೇಳಿ, ದೇವ್ ಹೆಂಡತಿ ಅಂತ ಹೇಳಿ ರಾಧಿಕಾ ಹೇಳ್ತಾರೆ. ಈ ಮಾತನ್ನು ಕೇಳಿದ ಇಲ್ಲಿ ನಮ್ರತಾ ಕೂಡ ಏನೋ ಅತ್ತೆ ಮಾತನ್ನು ನಂಬಿಕೊಂಡು ಖಂಡಿತ ಅವರಿಬ್ಬರಿಗೆ ಡಿವೋರ್ಸ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲಿ ಅಮ್ಮ ನಮ್ರತಾ ತಲೆಯನ್ನು ಕೆಡಿಸ್ತಿದ್ದಾರೆ. ಖಂಡಿತ ನೀನು ಅನ್ಕೊಂಡಾಗ ಏನೂ ಆಗೋದಿಲ್ಲ, ನೋಡಿದ್ಯಾ ಏನಾಯಿತು ಅಂತ ಹೇಳ್ತಿದ್ದಾರೆ. ಈ ಕಡೆ ನಮ್ರತಾ ಹೋಗಿದ್ದೆ ಮನೋಜ್ಗೆ ಕಾಲ್ ಮಾಡ್ತಾರೆ. ನಾನು ಏನು ಹೇಳಿದೆ, ನೀನು ಏನು ಮಾಡ್ತಾ, ನಿನ್ನನ್ನು ತಾನೇ ಮದುವೆ ಆಗಬೇಕು ಅಂತ ಹೇಳಿದ್ದು, ಆದರೆ ದೇವ್ ತಾಳಿ ಕಟ್ಟಿ ಮನೆ ಕರ್ಕೊಂಡು ಬಂದಿದ್ದಾನಲ್ಲ ಅಂತ ಹೇಳಿದಾಗ ನಾನು ಕೂಡ ಪವಿತ್ರನ ಮದುವೆ ಆಗಬೇಕು ಅಂತಲೇ ಹೋಗಿತ್ತು. ಆದರೆ ಏನು ಮಾಡೋದು, ಆ ದೇವ್ ಹಿಂದೆಯಿಂದ ಬಂದು ತಾಳಿ ಕಟ್ಬಿಟ್ಟ, ನನ್ನ ಹುಡುಗಿನ ಎತ್ತಾಕೊಂಡು ಹೋಗ್ಬಿಟ್ಟ. ತಿಲಕ್ನ ಸಾಯಿಸಿದ್ದೆ ಪವಿತ್ರನ ಮದುವೆ ಆಗಬೇಕು ಅಂತ, ಆದರೆ ಈಗ ಪವಿತ್ರ ಕೂಡ ನನಗೆ ಸಿಗಲಿಲ್ಲ, ಅವ್ರನ್ನ ಮದುವೆ ಆಗಿ ಕರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿ ಅವರು ಕೂಡ ಸಿಡಿದೇಳ್ತಿದ್ದಾರೆ. ತದನಂತರ ಇಲ್ಲಿ ಮನೆಯಲ್ಲಿ ದೇವ್ ಮತ್ತು ಪವಿತ್ರಾಗೆ ಫಸ್ಟ್ ನೈಟ್ಗೆ ಎಲ್ಲ ರೀತಿ ಶಾಸ್ತ್ರವನ್ನು ರೆಡಿ ಮಾಡಿದ್ದಾರೆ. ಅದನ್ನು ನೋಡ್ದಂಥ ದೇವ್ ಇದ್ಯಾವುದು ಕೂಡ ಬೇಡ ಅಂತ ಹೇಳಿ ಎಲ್ಲವನ್ನ ಕೂಡ ತೆಗೆದುಹಾಕಿ ಅಂತ ಹೇಳಿ ಹೋಗಿದ್ರು. ಆದರೆ ನಂತರ ಪವಿತ್ರನ ಕರ್ಕೊಂಡು ಬಂದು ಅವ್ರ ರೂಮಿಗೆ ಬಿಟ್ಟು ಲಾಕ್ ಹಾಕ್ಕೊಂಡು ಮನೆಯವರು ಹೊರಟು ಬಿಡ್ತಾರೆ. ಯಾಕೆ ಪವಿತ್ರ ಅದನ್ನೆಲ್ಲ ನೋಡಿದ್ದೆ ನಿಜಕ್ಕೂ ಶಾಕ್ ಆಗ್ತಾಳೆ. ದೇವ್ ಇಂಥ ಮನಸ್ಥಿತಿ ಇರೋನ ಈ ರೀತಿಯಾಗಿ ಅವನ ತಮ್ಮ ಪ್ರೀತಿ ಮಾಡಿದ ಹುಡುಗಿ ಜೊತೆ ಇಷ್ಟು ಸುಲಭಕ್ಕೆ ಅಂತ ಹೇಳಿ ಅವಳು ತಲೆಯೆಲ್ಲ ಅನ್ನಿಸ್ತಿರುತ್ತೆ. ನಂತರ ದೇವ್ ಕೂಡ ಅಲ್ಲೇ ಇರೋದನ್ನು ನೋಡಿದ್ದೆ ರೊಚ್ಚಿಗೆ ಎದ್ಬಿಡ್ತಾಳೆ. ಪವಿತ್ರ ಏನಿದು, ನಾನು ಪರ್ಮಿಷನ್ ಕೇಳಿದೆ, ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರಿ, ಯಾಕೆ ತಾಳಿ ಕಟ್ಟಿದ್ರಿ ನೀವು? ನನಗೆ ನಿಜಕ್ಕೂ ಹೇಳಿ, ನೀವು ನನಗೆ ಯಾಕೆ ತಾಳಿ ಕಟ್ಟಿದ್ದು ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ. ಮನೋಜ್ನಿಂದ ನನ್ನನ್ನು ಕಾಪಾಡಬೇಕು ಅಂತ ಈ ತಾಳಿನ ನನ್ನ ಕೊರಳಿಗೆ ಕಟ್ಟಿದ್ರ? ಹಾಗಿದ್ರೆ ನಿಮಗೂ ಮನೋಜ್ಗೂ ಏನ್ರಿ ವ್ಯತ್ಯಾಸ? ಯಾಕ್ರಿ ನನ್ನ ಬದುಕನ್ನು ಹಾಳು ಮಾಡಿದ್ರಿ ನೀವು ಅಂತ ಹೇಳಿ ಪವಿತ್ರ ಜೋರಾಗಿ ಜಗಳ ಮಾಡ್ತಾ ಕುತ್ತಿಗೆ ಹಿಡಿದು ಪ್ರಶ್ನೆ ಮಾಡ್ತಿದ್ದಾಳೆ. ಹಾಗಿದ್ರೆ ಏನಾಗ್ಬೋದು? ತಿಲಕ್ ಫೋಟೋ ಇಲ್ಲಿ ಪವಿತ್ರ ಕಣ್ಮುಂದೆ ಬಂದು ತಿಲಕ್ಕೆ ಬಂದು ಇಲ್ಲಿ ಪವಿತ್ರ ಕಣ್ ತೆರೆಸ್ತಾರ, ದೇವ್ಗೇನು ಅನ್ನೋದನ್ನು ಅರ್ಥ ಮಾಡಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಿದೆ.